ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಆಟಕ್ಕರ ತಪ್ಪು ಮಾಡಿದೆ ಅಂತ ಈಗ ಗೊತ್ತಾಗ್ತಿದೆ. ನಾನು ಹೋಗಿ ತಾತನ ಜೊತೆನೇ ಆಟ ಆಡ್ಕೋತೀನಿ. ಸ್ಕಂದ, ತಾತ ಅವಾಗ್ಲಿಂದ ಬೇಜಾರಲ್ಲಿದ್ದಾರೆ, ಹೋಗಿ ಡಿಸ್ಟರ್ಬ್ ಮಾಡ್ಬೇಡ. ಇನ್ನೋಗಿ ಆಚೆ ಆಟ ಆಡ್ಕೋ. ತಾತ ಯಾವತ್ತೂ ನನ್ನ ವಿಷಯದಲ್ಲಿ ಇಲ್ಲ ಅಂತ ಅನ್ನೋದೇ ಇಲ್ಲ. ನಾನು ಅವ್ರ ಜೊತೆನೇ ಆಟ ಆಡ್ಕೋತೀನಿ. ನೀನ್ ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ಸ್ಕಂದ, ಎಷ್ಟು ಹೇಳಿದ್ರು ಅಷ್ಟೆ. ಹಾಯ್ ತಾತ. ತಾತ ತಾತ ಕ್ರಿಕೆಟ್ ಆಡೋಣ ಬಾ. ಕಂದ, ನನ್ನ ಮೂಡಿಲ್ಲಪ್ಪ, ನೀನು ಹೋಗಿ ಆಡ್ಕೊಪ್ಪ. ಕ್ರಿಕೆಟ್ ಆಡಕ್ಕೆ ಮೂಡಿ ಹಾಕ್ಬೇಕು. ಬಾಲು ಬ್ಯಾಟ್ ಇದ್ರೆ ಸಾಕು. ಬಾ ಆಡೋಣ. ನೋಡು, ನನ್ನ ಮಾತು ಕೇಳು, ಇವತ್ತೊಂದು ದಿವಸ ಬಿಟ್ಬಿಡು, ನಾಳೆ ಜೊತೆಲೇ ಆಟ ಆಡೋಣ. ಹೋಗಿ ಹೋಗಿ ಆಟ ಆಡ್ಕೊ, ಹೋಗು, ಹೊರಗಡೆ ಹೋಗು. ಇಲ್ಲ, ನಾನು ಬಾ ಅಂದ್ರೆ ನೀನ್ ಬರ್ಲೇಬೇಕು. ಬಾ. ಸ್ಕಂದ, ಅವ್ರು ಆಗಲ್ಲ ಅಂತ ಹೇಳ್ತಾ ಇದ್ದಾಡ್ತಾನೆ, ಸುಮ್ಮನೆ ಹೋಗಿ ಒಬ್ನೇ ಆಟ ಆಡ್ಕೋ. ಸರಿ ಆಯ್ತು ಬಿಡು, ನಾನು ಒಬ್ನೇ ಆಟ ಆಡ್ಕೋತೀನಿ. ಆದ್ರೆ ಆಚೆ ಹೋಗಲ್ಲ, ಇಲ್ಲೇ ಆಡ್ತೀನಿ. ಅವಿವೇಕಿ, ಒಂದ್ಸತಿ ಹೇಳಿದ್ರೆ ಗೊತ್ತಾಗಲ್ಲ, ಹೊರಗಡೆ ಹೋಗಿ ಆಟ ಆಡುತ್ತ. ಯಾಕೆ ತಾತ ಹೀಗೆ ಆಡ್ತಿದ್ದೀರಾ? ನಾನೇನ್ ಬೇಕು ಅಂತ ಎಸದ್ನ, ಏನೋ ಮಿಸ್ ಆಗಿ ಬಂದು ಬಿತ್ತಪ್ಪ. ಸ್ಕಂದ, ತಾತನ ಹತ್ರ ಹೀಗೆ ನಾವು ಮಾತಾಡೋದು? ಮತ್ತೆ ನೀನೇ ನೋಡಕ್ಕ, ಮಿಸ್ ಆಗಿ ಬಾಲ್ ಬಂದು ಬಿದ್ದಿದ್ದಕ್ಕೆ ಹೆಂಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಏಯ್, ದೊಡ್ಡವ್ರಿಗೆ ಎದುರು ಮಾತಾಡ್ತೀಯಾ? ಹಾಕ್ಬಿಡ್ತೀನಿ ನೋಡು. ತಾತ, ನೀವ್ ಯಾಕೆ ಹಾಕ್ತೀರಾ? ಇದು ನಮ್ಮ ಅಪ್ಪ ತಗೊಂಡಿರೋ ಮನೆ. ನಾನು ಹೇಗ್ ಬೇಕಾದ್ರೂ ಇರ್ತೀನಿ, ಎಲ್ ಬೇಕಾದ್ರೂ ಇರ್ತೀನಿ. ಸ್ಕಂದ, ಯಾಕೋ ಈ ತರ ಮಾತಾಡ್ತೀಯ? ಯಾಕೆ ಈ ತರ ಮಾತಾಡ್ತೀಯ? ತಾತಗೆ ಎದುರು ಮಾತಾಡ್ತೀಯ? ಬಾರಿಸ್ಬಿಡ್ತೀನಿ ನೋಡು. ಸಾರಿ ಕೇಳು, ಸಾರಿ ಕೇಳು, ಸಾರಿ ಕೇಳು ಅಂದೆ. ಸಾರಿ, ನಾನು ಇಂಟೆನ್ಷನಲಿ ಮಾಡಿಲ್ಲ. ಹೋಗ್ಲಿ ಬಿಡಮ್ಮ, ಇದು ಅವರ ಅಪ್ಪನ ಮನೆ. ಅವನು ಏನ್ ಬೇಕಾದ್ರೂ ಮಾಡ್ಬಹುದು, ಹೇಗ್ ಬೇಕಾದ್ರೂ ಇರಬಹುದು. ತಪ್ಪು ನಂದೆ. ಮಾವ, ನಿಮ್ ಕೈ ಮುಗಿತೀರಿ, ಬೇಕಿದ್ರೆ ನಿಮ್ ಕಾಲು ಹಿಡ್ಕೊಂಡ್ಬಿಡ್ತೀರಿ. ಇಷ್ಟೊತ್ತು ಆಗಿದ್ದನ್ನು ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಡು ಕೊರ್ಬೇಡಿ ಪ್ಲೀಸ್. ನಾನ್ ಸಾರಿ ಕೇಳ್ತೀನಿ. ಸಾರಿ ಮಾವ. ಈ ನಿರ್ಗತಿಕನಿಗೆ ಯಾಕಮ್ಮ ಸಾರಿ ಕೇಳ್ತೀಯ? ಮಾವ, ಮಾವ, ಮಾವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.